ಅದು ಥ್ರೆಟ್ಟೂ ಹೌದು, ಪ್ರಪೋಸಲ್ಲೂ ಹೌದು. ಪ್ರಪೋಸ್ ಮಾಡುವ ರೀತಿ ಅದರ ರಾಕ್ಷಸರ ಹಾಗೆ ಇಡಿ ಯಾವುದು ಅವರಿಗೆ ಒಂದು ಭಾವನೆಗಳು, ಪ್ರೀತಿ ಅನ್ನೋ ಆ ಸಂವೇದನೆ ಇದೆಲ್ಲ ಬಿಟ್ಟು ಬಂದವುಗಳೇ. ಚಿರಾಯಮೇ ಭವ ಭರ್ತ, ಬಹಳ ಕಾಲ ಬದುಕಬೇಕು ಅಂತಿದ್ರೆ ನನಗೆ ಗಂಡನಾಗು ಮತ್ತು ನನಗೆ ಗಂಡನಾಗು, ಎರಡೂ ಅಪೇಕ್ಷೆ ಇದೆ. ನನಗೆ ಗಂಡನಾಗು, ಬಹಳ ಕಾಲ ಬದುಕಬೇಕು ಅಂದರೆ ಗಂಡನಾಗು. ಸೀತೆಯ ಕಿಂಕರಿಷ್ಯಸಿ, ಈ ಎಳೆ ನಿಂಬೆಕಾಯನ್ನು ತೊಗೊಂಡು ಏನು ಮಾಡ್ತಿ? ಇವಳಿಂದ ಏನೂ ಆಗಲ್ಲ ನಿನಗೆ. ನಿನಗೆ ನಿನ್ನ ತೋಳಿನಲ್ಲಿ ಆ ಹೆದೆ ಏರಿಸಿದ ಬಲವನ್ನು ಕಂಡ್ರೆ ನಿನಗೆ ಒಳ್ಳೆ ತಾಕತ್ತಿದೆ ಅಂತ ಅನಿಸುತ್ತೆ. ನಿನಗೆ ಇರುವವನಿಗೆ ತಾಕತ್ತಿರುವ ಹೆಣ್ಣೇ ಬೇಕು. ಇದು ಯಾವುದೋ ಪಾಪದ ಹೆಣ್ಣನ್ನು ಜೊತೆಗಿಟ್ಕೊಂಡು ನೀನೇನು ಸುಖ ಪಡ್ತಿ? ಸೀತೆಯ ಕಿಂಕರಿಷ್ಯಸಿ. ನೋಡಿ ಅವರವರ ದೃಷ್ಟಿ ಹೇಗಿರುತ್ತೆ ಅಂತ. ಅವಳು ಹೇಳುತ್ತಾಳೆ, ವಿಕೃತಾಚ ವಿರೂಪಾಚ, ಈ ಸೀತೆ ನೋಡಲಿಕ್ಕೆ ಅತ್ಯಂತ ವಿಕಾರವಾಗಿದ್ದಾಳೆ. ನಚೇಯಂ ಸದೃಶೀತವ, ಇವಳು ನಿನಗೆ ಸ್ವಲ್ಪವೂ ಸೆಟ್ಟೇ ಆಗಲ್ಲ. ಅವರು ವಾಲ್ಮೀಕಿಗಳು ಯಾವುದನ್ನು ಹೇಳಿದ್ರು ಅದನ್ನು ಅವಳ ಮೇಲೆ ಯಾವಾಗಲೂ ಹಾಗೆ. ಅದು ನಮಗೆ ಯಾವುದು ಗೊತ್ತಿರುತ್ತೋ ನಮ್ಮ ಬಗ್ಗೆ ಅದನ್ನು ಆದಷ್ಟು ಬೇಗ ಇನ್ನೊಬ್ಬರ ಮೇಲೆ ಹೇಳಿದರೆ ಆ ವಿಷಯ ನಾವಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾ ಇರೋದಕ್ಕೆ ಪ್ರಯತ್ನಿಸೋದು. ವಸ್ತುತಃ ನನಗೆ ಭಯ ಇರುತ್ತೆ, ಉಳಿದವರಿಗೆ ಭಯ ಪಡಬೇಡಿ ಅಂತ ಹೇಳ್ತಾ ಇರೋದು. ಅಥವಾ ನನಗೇನೋ ಲಾಸ್ ಆಗಿದೆ, ನಿಮ್ಗೆ ಯಾರಿಗೂ ಲಾಸ್ ಆಗ್ಲಿಕ್ಕೆ ಬಿಡಲ್ಲ. ಈ ಬುದ್ಧಿಜೀವಿಗಳದ್ದೆಲ್ಲ ಇರುತ್ತಲ್ಲ ಬೇಕಾದಷ್ಟು ಡೈಲಾಗ್ಗಳು, ಇದೆಲ್ಲ ಸಹಜ ಒಂದು ಲೋಕದಲ್ಲಿರುವ ಭಾವನೆ. ಆ ಶೂರ್ಪನಖಿಯು ಯಥಾ ಪ್ರಕಾರ ಹೇಳ್ತಾಳೆ, ಅಹಮೇವ ಅನುರೂಪಾತೆ, ನಿನಗೆ ಅತ್ಯಂತ ಅನುರೂಪಾಳಾದವಳು ನಾನೇ. ಭಾರ್ಯಾರೂಪೇಣ ಪಶ್ಯಮ, ಒಂದು ಬಾರಿ ನನ್ನನ್ನು ನಿನ್ನ ಹೆಂಡತಿ ಅಂತ ಯೋಚನೆ ಮಾಡು, ಎಂಥ ಆನಂದ ಆಗುತ್ತೆ, ಎಂಥ ಖುಷಿ ಆಗುತ್ತೆ. ಇವಾಂ ವಿರೂಪಾಂ ಅಸತೀಂ ಕರಾಳಾಂ ನಿರ್ಣತೋದರೀಂ, ಹೊಟ್ಟೆನೇ ಇಲ್ಲ ಅವಳಿಗೆ, ತಿಂದದ್ದೆಲ್ಲ ಹೋಗಬೇಕು. ಇವಳು ಗುಡಾಣ, ಅವಳು ಹೇಳುದು ಹೊಟ್ಟೆನೇ ಇಲ್ಲ ಅವಳಿಗೆ. ನಿರ್ಣತೋದರೀಂ ಕರಾಳಾಂ, ಅತ್ಯಂತ ಭಯಾನಕವಾಗಿದ್ದಾಳೆ ನೋಡಲಿಕ್ಕೆ. ಅಸತೀಂ, ಒಂದು ಚೂರು ಮೈಯಲ್ಲಿ ಶಕ್ತಿ ಸಾಮರ್ಥ್ಯ, ತೆಳ್ಳಗಿನ ಕಡ್ಡಿ ಇದ್ದಾಗಿದ್ದಾಳೆ. ಇವಳನ್ನು ಏನು ಮಾಡ್ತೀನಿ ನೀನು? ಅನೇನತೆ ಸಹ ಭ್ರಾತ್ರ ಭಕ್ಷಯಿಷ್ಯಾಮಿ ಮಾನುಷೀಂ, ನಿನಗೆ ಅವರಿದ್ದರೆ ತಾನೇ ಕಷ್ಟ. ಯಾಕಂದರೆ ಅವಳನ್ನು ತೋರಿಸುವಾಗ ಅವರನ್ನು ನೋಡ್ತಾ ಇದ್ದಾನೆ ರಾಮಚಂದ್ರ. ನೋಡುವಾಗ ನಿನಗೆ ಅವರು ಅದಕ್ಕೆಂದ್ರೆ ರಾಮಚಂದ್ರ ಹೇಳುವಾಗ ನನ್ನನ್ನು ಅನುಸರಿಸಿ ಬಂದವನವನು, ಇವಳು ನನ್ನ ಹೆಂಡತಿ, ಹಾಗಾಗಿ ಇವರಿಬ್ಬರ ರಕ್ಷಣೆ ನನ್ನ ಹೊಣೆಗಾರಿಕೆ ಅನ್ನುವ ರೀತಿಯಲ್ಲಿ ಅವನು ಹೇಳಿದ್ದಾನೆ. ನಿನಗೆ ಆ ಹೊಣೆಗಾರಿಕೆಯ ಕಷ್ಟವೇ ಇಲ್ಲ. ಭಕ್ಷಯಿಷ್ಯಾಮಿ, ತಿಂದು ಬಿಡ್ತೇನೆ. ಆಮೇಲೆ ನನ್ನ ಹೊಟ್ಟೆಯಲ್ಲಿ ಇರ್ತಾರೆ, ಕ್ಷೇಮವಾಗಿರ್ತಾರೆ, ಆನಂದವಾಗಿರ್ತಾರೆ, ಹೆದರಬೇಕಾದ ಅಗತ್ಯವೇ ಇಲ್ಲ ಅಂತ ಹೀಗೆ